ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರ್ಷಿಮೋನ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಏನಂದರೆ ಫಿಶ್ ತವಾ ಫ್ರೈ. ಅಂದರೆ ನಾವು ರೂಟ್ ಚೆನ್ನಾಗಿ ತರೋದು ಆ ಥರ ತುಂಬ ಚೆನ್ನಾಗಾಗುತ್ತೆ ಟೇಸ್ಟು ಫ್ರೈದು. ಅದಕ್ಕೆ ರೂಟ್ ಚೆನ್ನಾಗಿ ಸಾಂಬಾರು ಮತ್ತು ಫ್ರೈ ಮಾಡ್ತಾಯಿದ್ದೀವಿ. ಬನ್ನಿ ಹೇಗೆ ಮಾಡೋದು ಅಂತ ನಿಮಗೂ ಕೂಡ ತೋರಿಸ್ತೀವಿ. ನೋಡಿ, ಮೊದಲನೇದಾಗಿ ಫಿಶ್ ಎಲ್ಲ ಕ್ಲೀನಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ಇದಕ್ಕೆ ಫಿಶ್ ಫ್ರೈ ಮಸಾಲ ಹಾಕ್ಕೋತಾ ಇದ್ದೀನಿ. 1 ಪ್ಯಾಕೆಟು, 1 kg ಫಿಶ್ಗೆ ಹಾಕೋತಾ ಇರೋದು. ಆಮೇಲೆ 1 ಸ್ಪೂನು, 1-1.5 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ನಾವು ಮನೇಲೇ ಮಾಡ್ತಿರೋದು ಪೇಸ್ಟು ಖಾಲಿ ಆಗೋಗಿತ್ತು, ಹಾಗಾಗಿ ನಾನು ಅಂಗಡಿಯಿಂದ ತರಿಸಿದ್ದೆ. ಅದನ್ನು ಹಾಕ್ತಿದ್ದೀವಿ. ಇದಕ್ಕೆ ಸ್ವಲ್ಪನೇ ನೀರು ಹಾಕಿ ಗಟ್ಟಿಯಾಗಿ ಕಲಿಸ್ಕೋಬೇಕು. ನೋಡಿ, ಈ ಕನ್ಸಿಸ್ಟೆನ್ಸಿ ಬಂದರೆ ಸಾಕು. ಹೀಗೆ ಫಿಶ್ಟು ಸ್ಲೈಸ್ಗಳಿಗೆ ಮಸಾಲೆನ ಹಿಂಗೆ ಬಳ್ಕೋಬೇಕಾಗುತ್ತೆ. ಸುತ್ತ ಫುಲ್ಲು ಫಿಶ್ ಸ್ಲೈಸ್ಗೆಲ್ಲ ಹಿಡಿಬೇಕು ಮಸಾಲೆ, ಆ ಥರ ಬಳ್ಕೋಬೇಕು. ನಾವು ಮೀನು ತಂದಿದ್ದು ತುಂಬ ಲೇಟ್ ಆಗೋಯಿತು, ತುಂಬ ಜನ ಇದ್ದರು ಅಂತ. ಹಾಗಾಗಿ ನಾವು ಬರೀ ಫಿಶ್ಶು ಫ್ರೈ ಮಸಾಲೆನೇ ಮಾಡಿದ್ದು. ಇಲ್ಲಾಂದರೆ ಮಾಮೂಲಿ ಅರಿಶಿನ ಖಾರದ ಪುಡಿ ಎಲ್ಲ ಕಲಿಸ್ಕೊತೀವಲ್ಲ, ಆ ಥರ ಕಲಿಸ್ಕೊತಿದ್ವಿ. ಟೈಮ್ ಇರಲಿಲ್ಲ ಅಂತ ಈ ಥರ ಮಾಡ್ತಿದ್ವಿ. ಎಲ್ಲ ಮೀನಿನ ಸ್ಲೈಸಸ್ಗೂ ಬಳ್ಕೊಂಡಿದ್ದೀವಿ. ಈಗ ಫಿಶ್ ಸ್ಲೈಸಸ್ಗಳನ್ನು ಮ್ಯಾಗ್ರಿನೇಟ್ ಮಾಡೋಕ್ಕೆ ಫ್ರಿಜ್ಜಲ್ಲಿ ಒಂದು 5 ನಿಮಿಷ ಇಡ್ತಾಯಿದ್ದೀನಿ ಅಷ್ಟೇ. ನಂಗೆ ಟೈಮ್ ಇರಲಿಲ್ಲ ಅಂತ 5 ನಿಮಿಷ ಇಡ್ತಾಯಿದ್ದೀನಿ ಅಷ್ಟೇ. 1 ಅವರಿಗೆ ತುಂಬ ಚೆನ್ನಾಗಿ ಮ್ಯಾಗ್ರಿನೇಟ್ ಆಗುತ್ತೆ. ಈಗ ಒಂದು ತವೆ ಮೇಲೆ ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ ಒಂದೊಂದೇ ಮೀನಿನ ಸ್ಲೈಸಸ್ಗಳನ್ನ ತವೆ ಮೇಲೆ ಹಾಕಬೇಕು. ಓವನಲ್ಲಿ ಕೂಡ ಮಾಡ್ಕೋಬಹುದು, ಅಲ್ಲೂ ತುಂಬ ಚೆನ್ನಾಗಾಗುತ್ತೆ ಟೇಸ್ಟು. ರೂಟ್ ಚಾನಲಂತೂ ಫ್ರೈ ತುಂಬ ಸಖತ್ತಾಗಿರುತ್ತೆ ಟೇಸ್ಟು, ತವಾ ಫ್ರೈದು. ಇದಕ್ಕೆ ಮೇಲೆ ಒಂದು ಪ್ಲೇಟ್ ಮುಚ್ಚಿ ಒಂದು 5 ನಿಮಿಷ ಬೇಯಿಸ್ಕೋಬೇಕಾಗುತ್ತೆ. ನೋಡಿ, ಈಗ ಒಂದು ಕಡೆ ರೋಸ್ಟ್ ಆಗಿದೆ, ಇದನ್ನು ತಿರುಗಿಸ್ಕೋಬೇಕು. ಇನ್ನೊಂದು ಕಡೆ ಬೇಯಿಸ್ಕೊಳ್ಳೋಣ. ನಾವು ಮೀನು ಸಾಂಬಾರು ಕೂಡ ಮಾಡಿದ್ವಿ, ಆದರೆ ಅದನ್ನು ವೀಡಿಯೋ ಮಾಡ್ಕೊಳ್ಳೋಕ್ಕಾಗಿಲ್ಲ, ಯಾಕೆಂದರೆ ಟೈಮ್ ಆಗೋಗಿತ್ತು ಅಂತ. ಇನ್ನೊಂದು ಸತಿ ಅದನ್ನು ಮೀನಿನ ಸಾಂಬಾರು ಮಾಡೋದನ್ನ ಅಪ್ಲೋಡ್ ಮಾಡ್ತೀನಿ. ಈಗ ಮತ್ತೆ ಪ್ಲೇಟ್ ಮುಚ್ಚಿ ಬೇಯಿಸ್ಕೋಬೇಕು. ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ, ಎಣ್ಣೆ ಸ್ವಲ್ಪ ಕಮ್ಮಿ ಆಗಿತ್ತು ಅಂತ. ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕು. ಹೈ ಫ್ಲೇಮಲ್ಲಿ ಕೊಟ್ಬಿಟ್ರೆ ಅದು ಎಲ್ಲ ಫುಲ್ ರೋಸ್ಟ್ ಆಗಿ ಸೀದೋದಂಗೆ ಆಗೋಗುತ್ತೆ. ಫುಲ್ಲು ಲೋ ಫ್ಲೇಮಲ್ಲಿ ಕೊಟ್ಬಿಟ್ಟು ಬೇಯಿಸ್ಕೊಳ್ಳಿ. ನೋಡಿ, ಈಗ 2 ಕಡೆನೂ ಚೆನ್ನಾಗಿ ರೋಸ್ಟ್ ಆಗಿದೆ. ಈಗ ಇದು ಎತ್ತಿ ಒಂದು ಕಡೆ ಪ್ಲೇಟ್ಗೆ ಹಾಕೊಳ್ಳೋಣ. ಇದು ಆಗಿದೆ ಅಂತ ನಾವು ಗ್ಯಾಸ್ ಆಫ್ ಮಾಡ್ಕೋತಾ ಇದ್ದೀವಿ. ತವಾ ಫ್ರೈ ರೆಡಿ ಆಗಿತ್ತು. ನಮ್ಮ ಮಾವನ ಕೊಚ್ಚಿ ಟೇಸ್ಟ್ ನೋಡಿ ಅಂತ, ಅವ್ರು ಸೂಪರ್ ಆಗಿದೆ ಅಂತ ಹೇಳಿದ್ರು. ನಾನು ಮೀನು ಸಾಂಬಾರು ತಿನ್ನಲ್ಲ, ಹಾಗಾಗಿ ನಂಗೆ ಮೊಟ್ಟೆ ಸಾಂಬಾರು ಮಾಡ್ಕೊತಿದ್ರು ಅತ್ತೆ. ನಾನು ಮೀನು ತವಾ ಫ್ರೈ ಮಾಡೋ ತಿನ್ನೋದು ಅಷ್ಟೇ. ಮೀನು ತವಾ ಫ್ರೈ ಮುದ್ದೆ ಜೊತೆ ಮೊಟ್ಟೆ ಸಾಂಬಾರು ತಿಂತಾಯಿದ್ದೀನಿ. ತವಾ ಫ್ರೈ ಹೇಗಿದೆ ಅಂತ ನೀವು ಮನೇಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಹೇಗಿದೆ ಅಂತ ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಯಾರ್ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿದ್ರೆ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಓಕೆ, ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.